ಅಂತ. ಇದೆಲ್ಲದರ ಜೊತೆಗೆ ಇವತ್ತು ಕೂಡ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಗಳು, ಮ್ಯಾರಥಾನ್ ಮೀಟಿಂಗ್ಗಳು, ಸಾಲು ಸಾಲು ಮೀಟಿಂಗ್ಗಳಿವೆ. 4 ಉನ್ನತ ಮಟ್ಟದ ಸಭೆಗಳು. ಬೆಳಗ್ಗೆ 11 ಗಂಟೆಗೆ ಭದ್ರತೆ ಕುರಿತು ಸಂಪುಟ ಸಮಿತಿಯ ಸಭೆ, ಪ್ರಧಾನಿ ಮೋದಿಯವರ ನೇತೃತ್ವದಲ್ಲಿ ನಡೆಯುವಂಥ ಸಭೆ. ಗ್ರಾಫಿಕ್ಸ್ ಮುಖಾಂತರ ನಾವು ಅದರ ವಿವರಗಳನ್ನು ನಿಮಗೆ ಕೊಡ್ತಾ ಇದ್ದೀವಿ. ಭದ್ರತಾ ಸಂಪುಟ ಸಮಿತಿ ಸಭೆ ಬೆಳಗ್ಗೆ 11 ಗಂಟೆಗೆ. ರಾಜಕೀಯ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ ಅದಾದಮೇಲೆ ಸಾಲು ಸಾಲು ಮೀಟಿಂಗ್ಗಳು. ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆ, ಸ್ಥಿತಿಗತಿಗಳೇನೇನು, ಹೆಂಗೆ ಎದುರಿಸಬೇಕು, ಏನು ಎತ್ತ ಜೋಡಿಸ್ಕೋಬೇಕಲ್ಲ. ಜವಾಬ್ದಾರಿ ಇದ್ದಂಥವ್ರು ಎಲ್ಲ ರೀತಿಯಲ್ಲೂ ಯೋಚನೆ ಮಾಡಬೇಕು. ಕೇಂದ್ರ ಸಚಿವ ಸಂಪುಟ ಸಭೆ ಇವತ್ತು ಸಂಜೆ ಒಳಗಡೆಗೆ. ಇದು 4 ವೆರಿ ಇಂಪಾರ್ಟೆಂಟ್ ಮೀಟಿಂಗ್ಗಳು. ಎಲ್ಲ ಸ್ಥಿತಿಗತಿಗಳನ್ನು ಅಧ್ಯಯನ ಮಾಡಿ ಹೆಜ್ಜೆಯನ್ನು ಮುಂದಕ್ಕಿಡಬೇಕು ಅಂತ. ಇದೆಲ್ಲದ್ರ ಅಭಿ ಸೈಡ್ ತಗೊಳ್ಳೋದು ಬೆಟರಾ ಅಥವಾ ಅಪಾರ್ಟ್ಮೆಂಟ್ ತಗೊಳ್ಳೋದು ಬೆಟರಾ? ಚಿಂತೆ ಯಾಕೆ, ಒಬ್ಬ ರಿಯಲ್ ಎಸ್ಟೇಟ್ ಎಕ್ಸ್ಪರ್ಟ್ ಜೊತೆ ಮಾತಾಡು. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಏನು ಅಂತಂದರೆ ಈ ಅಧಿಕಾರಿಗಳು ಕೂಡ, ಮಿಲಿಟರಿ ಅಧಿಕಾರಿಗಳು ಕೂಡ ಸಭೆ ಮಾಡ್ತಾ ಇದ್ದಾರೆ. ಈ 3 ಸೇನೆಯ ಮುಖ್ಯಸ್ಥರು ಯಾರಿದ್ದಾರೆ ಅವರು ಮಾತುಕತೆ ಮಾಡಿದ್ದಾರೆ. ಯಾವ ರೀತಿ ದಾಳಿ ಮಾಡಬೇಕು, 3 ಸೇನಾಪಡೆಯಿಂದ ಯುದ್ಧದ ನಿರ್ಧಾರ ಯಾವ ರೀತಿ ಅಂತ. ಗಡಿಯನ್ನು ಮತ್ತಷ್ಟು ಬಲಪಡಿಸಬೇಕು. ಯಾಕಂದರೆ ಅವ್ರದ್ದೊಂದು ಹುಚ್ಚಾಟ ಇದೆ. ಇಲ್ಲಿ ಯುದ್ಧ ಶುರುವಾಗ್ತಿದ್ದಂಗೆಲ್ಲ ಒಂದು ಜನರನ್ನ ನುಗ್ಗಿಸೋದು. ಸೇನೆಯವರು ಯಾರು, ಭಯೋತ್ಪಾದಕರು ಯಾರು, ದ್ರೋಹಿಗಳು ಯಾರು, ನಾವು ನೋಡ್ತಾ ಇದ್ದೀವಿ ಸೇನೆಯ ಮುಂದಿನ ನಡೆ ಏನು ಅಂತ. ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ಆಗಬಹುದಾ ಅನ್ನುವಂಥದ್ದು. ಸರ್ಜಿಕಲ್ ಸ್ಟ್ರೈಕ್ ರೀತಿಯಲ್ಲಿ ಆದರೆ ಅದರ ಸಾಧಕ ಬಾಧಕಗಳೇನೇನು, ಇನ್ನು ಗಡಿಯನ್ನು ಮತ್ತಷ್ಟು ಬಲಪಡಿಸಿ ಒಂದೇ ಸರಿಗೆ ನುಗ್ಗಿ ಹೊಡಿಬೇಕಾ, ಈ ಥರದ್ದು ಕೂಡ ಇದೆ. ಏನು ಮಾಡಬೇಕು, ಸರ್ಜಿಕಲ್ ಸ್ಟ್ರೈಕ್ ಮಾಡಬೇಕಾ, ಯುದ್ಧವನ್ನೇ ಸಾರಬೇಕಾ, ಅದರ ಬಗ್ಗೆ ನಿರ್ಧಾರ ಬರಬೇಕು. 2ರಲ್ಲಿ ಒಂದಾಗುವಂಥದ್ದು ಪಕ್ಕಾ. ಹೀಗಾಗಲೇ ಸೇನೆಯ ನಡೆ ಏನು, ಇಡೀ ದೇಶದ ಚಿತ್ತ ಸೇನೆಯತ್ತ ನೆಟ್ಟಿದೆ. ಈ ಬಾರಿ ಇಡುವಂಥ ಹೆಜ್ಜೆ ಇದೆಯಲ್ಲ, ಇದು ಬಹಳ ದೊಡ್ಡ ಆಘಾತ ಪಾಕಿಸ್ತಾನಕ್ಕೆ. ನಮ್ಮ ಗುರಿ ದೂರ ಇಲ್ಲ, ಸಮುದ್ರ ಅಷ್ಟೊಂದು ವಿಶಾಲ ಇಲ್ಲ. ಪಾಕಿಸ್ತಾನದ ಕರಾವಳಿ ಉಲ್ಲೇಖಿಸಿ ನೌಕಾಸೇನೆ ಟ್ವೀಟ್ ಮಾಡಿದೆ. ಅರಬ್ಬಿ ಸಮುದ್ರದಲ್ಲಿ ನಾವು ಸರ್ವಸನ್ನದ್ಧ ಅಂತ ನೌಕಾಪಡೆ ಟ್ವೀಟ್ ಮಾಡಿದೆ. ನಾವು ತೋರಿಸ್ತಾ ಇದ್ದೀವಿ. ಅಂದರೆ ನಮಗೆ ಸರಿಸಾಟಿ ಯಾರೂ ಇಲ್ಲ. ನಾವು ಶುರು ಮಾಡಿದ್ರೆ ನಿಲ್ಲಿಸಲ್ಲ. ಒಂದು ಸರಿ ಹೊಡೆತ ಬೀಳಕ್ಕೆ ಶುರುವಾಯಿತು ಅಂತಂದರೆ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ. ಈಗಾಗಲೇ ನೌಕಾಸೇನೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿದೆ, ವಾಯುಪಡೆ ಎಲ್ಲ ರೀತಿಯಲ್ಲೂ ಕೂಡ ಸಜ್ಜಾಗಿ ನಿಂತಿದೆ. ಆಗಸಕ್ಕೆ ಹಾರಲಿಕ್ಕೆ ವಿಮಾನಗಳು ಸಿದ್ಧವಾಗಿವೆ. ಇನ್ನು ಭೂಸೇನೆ ಸರ್ವ ರೀತಿಯಲ್ಲೂ ಕೂಡ ಸಜ್ಜಾಗಿ ನಿಂತಿದೆ. ಎಸ್, ನಮ್ಮ ಪ್ರತಿನಿಧಿ ಹರೀಶ್ ನಮ್ಮೊಂದಿಗೆ ಈಗ ಮತ್ತೊಂದು ಸಂಪರ್ಕದಲ್ಲಿರ್ತಾರೆ. ಹರೀಶ್, ಸರ್ಜಿಕಲ್ ಸ್ಟ್ರೈಕಾ ಅಥವಾ ಯುದ್ಧನ ಅನ್ನುವಂಥ ಪ್ರಶ್ನೆ ಇದೆ. ಯಾಕಂದರೆ ಹಿಂದೆಲ್ಲ ನೋಡಿದ್ದೀವಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದು. ಈ ಬಾರಿ ಸರಿಯಾಗೇ ಬಡಿಬೇಕು ಅಂತ ತೀರ್ಮಾನಕ್ಕೆ ಬಂದಿರಂಗೆ ಕಾಣ್ತಾ ಇದೆ. ಆಮೇಲೆ ಜೊತೆಗೆ ನೀವು ನಿನ್ನೆಯ ಡೆವಲಪ್ಮೆಂಟನ್ನು ಗಮನಿಸಿದ್ರಿ ಅಂತ ನಾನು ಭಾವಿಸ್ತೀನಿ ಹರೀಶ್. ನಿನ್ನೆ ಪಾಕಿಸ್ತಾನದಲ್ಲಿ 4 ಕಡೆಗೆ ಪ್ರತಿಭಟನೆ. ಎಷ್ಟರ ಮಟ್ಟಿಗೆ ಅಂತಂದರೆ ನೀವು ದೇಶದ್ರೋಹ ಮಾಡ್ತಾ ಇದ್ದೀರಿ ನೀವು ಅಂಥೇಳಿ ಪ್ರತಿಭಟನೆ, ನಿಮ್ಮ ಸಹವಾಸವೇ ಬೇಡ, ನಮ್ಮನ್ನು ಬೇರೆ ಮಾಡಿಬಿಡಿ ಅಂತ ಪ್ರತಿಭಟನೆ, ಸಿಂಧ್ ಪ್ರಾಂತ್ಯದಲ್ಲಿ ಪ್ರತಿಭಟನೆ, ಜೊತೆಗೆ ಎಲ್ಲೆಲ್ಲಿ ಪ್ರತ್ಯೇಕತಾವಾದದ ಕೂಗು ಕೇಳಿಬರ್ತಾ ಇದೆಯಲ್ಲ ಬಲೂಚ್ ಪ್ರಾಂತ್ಯದಲ್ಲಿ ಅಲ್ಲಿ ಪ್ರತಿಭಟನೆ, ಈ ಬಾಲ್ಟಿಕ್ ಭಾಗದಲ್ಲಿ ಪ್ರತಿಭಟನೆ, 1 2 4 ಪ್ರತಿಭಟನೆಗಳು. ಜೊತೆಗೆ ಈ ಭಾರತ ಯಾವ ರೀತಿ ಯುದ್ಧ ಸಾರಬಹುದು, ಸರ್ಜಿಕಲ್ ಸ್ಟ್ರೈಕಾ ಅಥವಾ ಯುದ್ಧನೇನಾ, ಜೊತೆಗೆ ಏನು ಅಂದರೆ ಗಡಿಯನ್ನೆಲ್ಲವನ್ನೂ ಕೂಡ ನಾವು ಸ್ವಲ್ಪ ಬಿಗಿ ಮಾಡಿಕೊಂಡು ಸರಿಯಾಗೇ ಬಡಿಬೇಕು ಅನ್ನುವಂಥ ಪ್ಲಾನ್ ಆಗಿದೆಯಾ, ಏನು ನಡೀತಾ ಇದೆ? ರಂಗನಾಥ್, ಪಾಕಿಸ್ತಾನಕ್ಕೆ ಈಗ ಭಯ ಇರ್ತಕ್ಕಂಥದ್ದು ಭಾರತ ದಾಳಿ ಮಾಡಿಬಿಡುತ್ತೆ ಅಂತಲ್ಲ, ಭಾರತ ದಾಳಿ ಮಾಡೋದ್ರ ಜೊತೆಗೆ ಬಲೂಚಿಸ್ತಾನವನ್ನು ಕೂಡ ಇಬ್ಬಾಗ ಮಾಡಬಹುದು. ಯಾಕಂದ್ರೆ ಈ ಕಡೆಯಿಂದ ಭಾರತ ದಾಳಿ ಮಾಡಿದ್ರೆ ಆ ಕಡೆಯಿಂದ ಬಲೂಚಿಸ್ತಾನಿ ಪ್ರತ್ಯೇಕವಾದಿಗಳು ತಮ್ಮದೇ ಆದಂಥ ಒಂದು ರಾಷ್ಟ್ರವನ್ನು ಕೂಡ ಸೃಷ್ಟಿ ಮಾಡ್ಕೊಂಡು ಬಿಡುವಂಥ ಸಾಧ್ಯತೆ ಇದೆ. ಪಕ್ಕದಲ್ಲಿ ಅಫ್ಘಾನಿಸ್ತಾನದವ್ರು ಕಾಯ್ತಾ ಇದ್ದಾರೆ, ಭಾರತ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಲಿ, ನಾವು ಈ ಕಡೆಯಿಂದ ಅಟ್ಯಾಕ್ ಮಾಡ್ತೀವಿ ಅಂತ ತಾಲಿಬಾನ್ ಹೋರಾಟಗಾರರು ಕೂಡ ಅವರು ಕಾಯ್ತಾ ಇರುವಂತಹದ್ದು. ಇನ್ನ ಸಿಂಧ್ ಪಂಜಾಬ್ ಪ್ರಾಂತ್ಯದಲ್ಲಿ ರೈತರು ಪ್ರತಿಭಟನೆಗೆ ಇಳಿದಿದ್ದಾರೆ. ನೀರು ಸರಿಯಾಗಿ ಸಿಗ್ತಿಲ್ಲ, ಅಲ್ಲೊಂದು ಹೊಸ ಕಾಲುವೆ ಮಾಡಲಿಕ್ಕೆ ಸರ್ಕಾರ
ಯೋಚನೆಯನ್ನ ಮಾಡಿದೆ. ಆ ಹೊಸ ಕಾಲುವೆಯನ್ನೇನಾದರೂ ಮಾಡಿದ್ರೆ ಸಿಂತ್ ಪ್ರಾಂತ್ಯದ ರೈತರಿಗೆ ನೀರೇ ಹೋಗಲ್ಲ. ಹೀಗಾಗಿ ಅಲ್ಲಿ ಲಕ್ಷಾಂತರ ರೈತರು ಬೀದಿಗೆ ಬಂದು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಹೆದ್ದಾರಿಗಳು ಬಂದಾಗಿವೆ. ಮುಖ್ಯವಾಗಿ 30,000 ಟ್ರಕ್ಗಳು ಇನ್ನು ಹೆದ್ದಾರಿಯಲ್ಲೇ ನಿಂತಿರುವಂತಹದ್ದು. ಕರಾಚಿಗೆ ಟ್ರಕ್ಗಳು ಹೋಗ್ತಾನೆ ಇಲ್ಲ. ವ್ಯಾಪಾರ ವಹಿವಾಟು ಬಂದಾಗಿದೆ. ಪಾಕಿಸ್ತಾನದ ಒಳಗಡೆನೆ ಸಾಕಷ್ಟು ಸಮಸ್ಯೆಗಳಿವೆ. ಇಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಹೆದರ್ತಾ ಇದೆ. ಪಾಕಿಸ್ತಾನ ಭಾರತದೊಂದಿಗೆ ಯುದ್ಧ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಕೂಡ ಶಕ್ತಿ ಇಲ್ಲ. ಆದರೆ ಉಗ್ರರನ್ನ ಮಾತ್ರ ಪೋಷಣೆ ಮಾಡಲಿಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಅಂದ್ರೆ ಪೂರ್ವ ತಯಾರಿಯನ್ನ ಮಾಡ್ಕೊಂಡ್ಬಿಟ್ಟಿದೆ. ಭಾರತ ಯಾವಾಗ ಬೇಕಾದ್ರೂ ದಾಳಿ ಮಾಡಬಹುದು ಅನ್ನುವಂತಹ ನಿಟ್ಟಿನಲ್ಲಿಯೇ POKಲಿ ಅಡಗಿ ಕುಳಿತಿರ್ತಕ್ಕಂತಹ ಏನು ಉಗ್ರರ ಕ್ಯಾಂಪ್ಗಳಿದಾವೆ ಅವನ್ನೆಲ್ಲವನ್ನು ಕೂಡ ಶಿಫ್ಟ್ ಮಾಡಲಾಗಿದೆ. ತನ್ನ ಸೇನಾ ನೆಲೆ ಒಳಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಬಂಕರ್ಗಳಿಗೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀವು ಸೇಫ್ ಆಗಿರಿ, ನೀವು ಸೇಫ್ ಆಗಿದ್ರೆ ನಾವು ಆಟವನ್ನ ಆಡ್ಬೋದು ಅನ್ನುವಂತಹ ನಿಟ್ಟಿನಲ್ಲಿ ಕಳೆದ 4-5 ದಿವಸದಿಂದ ಆಸಿಫ್ ಮುನೀರ್ ಕಾಣ್ತಾನೆ ಇಲ್ಲ. ಅಂದ್ರೆ ಪೆಹಲ್ಗಾಮ್ ಅಟ್ಯಾಕ್ ಆದ ಬಳಿಕ ಒಂದೇ ಒಂದು ಹೇಳಿಕೆ ಕೂಡ ಆಸಿಫ್ ಮುನೀರಿಂದ ಬಂದಿಲ್ಲ. ಸೇನಾ ಮುಖ್ಯಸ್ಥ ರಾವಲ್ಪಿಂಡಿಯಲ್ಲಿ ಇರ್ತಕ್ಕಂಥ ಪಾಕಿಸ್ತಾನದ ಸೇನಾ ಮುಖ್ಯ ಕಚೇರಿಯಿಂದ ಒಂದೇ ಒಂದು ಹೇಳಿಕೆ ಕೂಡ ಬಂದಿಲ್ಲ. ಆತ ಮಖ ಕೂಡ ಕಾಣಿಸ್ಕೊಂಡಿಲ್ಲ. ಅದರ ಹಿಂದೆ ವೀರಾವೇಶದ ಭಾಷಣವನ್ನ ಆತ ಮಾಡ್ತಾ ಇದ್ದ, ಆದ್ರೆ ಕಾಣಿಸ್ತಿಲ್ಲ. ಆತನ ಸಂಪೂರ್ಣ ಫ್ಯಾಮಿಲಿಯನ್ನು ಕೂಡ ಶಿಫ್ಟ್ ಮಾಡಲಾಗಿದೆ. ಇನ್ನ ಭಾರತದಲ್ಲೂ ಕೂಡ ಪ್ರತಿನಿತ್ಯ ಒಂದು ಎಚ್ಚರಿಕೆ ಸಂದೇಶ ಪಾಕಿಸ್ತಾನಕ್ಕೆ ಹೋಗ್ತಿದೆ. ಮುಖ್ಯವಾಗಿ ಇವತ್ತು ಕೂಡ ನಿರಂತರವಾಗಿ ಭಾರತದಲ್ಲೂ ಕೂಡ ದೆಹಲಿಯಲ್ಲಿ ಸಭೆಗಳು ನಡೀತಾ ಇದೆ. ಇವತ್ತು ಮೊದಲಿಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭದ್ರತಾ ಸಂಪುಟ ಸಮಿತಿಯ ಸಭೆ ನಡೀತಾ ಇದೆ. ಇಲ್ಲಿ ಗೃಹ ಸಚಿವರು, ರಕ್ಷಣಾ ಸಚಿವರು, ಹಣಕಾಸು ಸಚಿವರು, ಅದರ ಜೊತೆಗೆ ವಿದೇಶಾಂಗ ಸಚಿವರು ಇರ್ತಾರೆ. ಎಲ್ಲ ಆಯಾಮಗಳಲ್ಲೂ ಕೂಡ ಚರ್ಚೆ ನಡೆಯುತ್ತೆ. ಒಂದು ವೇಳೆ ಯುದ್ಧ ಘೋಷಣೆ ಮಾಡಿದ್ರೆ ಅದರಿಂದ ಆಗುವಂತಹ ಆರ್ಥಿಕ ಪರಿಣಾಮಗಳೇನು, ವಿದೇಶಾಂಗ ನೀತಿಯಲ್ಲಿ ಆಗುವಂತಹ ಪರಿಣಾಮಗಳೇನು, ಮತ್ತೆ ಬೇರೆ ಬೇರೆ ದೇಶಗಳು ಯಾವ ದೇಶಗಳು ಸಪೋರ್ಟ್ ಮಾಡಬಹುದು, ಯಾವ ದೇಶಗಳು ಸಪೋರ್ಟ್ ಮಾಡ್ಲಿಕ್ಕಿಲ್ಲ, ಒಟ್ಟಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ, ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರೆ ಏನ್ ಬರುತ್ತೆ, ಉಗ್ರರ ನೆಲೆಗಳ ಮೇಲೆ ನೇರವಾಗಿ ದಾಳಿ ಮಾಡಿದ್ರೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಎಲ್ಲವನ್ನು ಕೂಡ ಎಲ್ಲ ಆಯಾಮದಲ್ಲೂ ಕೂಡ ಭಾರತ ಈಗ ಯೋಚನೆ ಮಾಡ್ತಿದೆ. ಹಾಗಾಗಿ ಇವತ್ತು ಸಾಲು ಮೀಟಿಂಗ್ಗಳು, ಎಲ್ಲ ವಿಭಾಗಗಳು, ಎಲ್ಲ ಸಚಿವಾಲಯಗಳ ಜೊತೆಗೆ ಮಿನಿಸ್ಟರ್ಗಳ ಜೊತೆಗೆ ಇವತ್ತು ಮೋದಿ ಅವರು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ರಂಗನಾಥ್, ಎಸ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಯಾರು ನಮ್ಮ ಮೇಲೆ ಕೈ ಎತ್ತುತ್ತಾರೋ ಅವರ ಕೈಯನ್ನು ನಾವು ದುರ್ಬಲಗೊಳಿಸೋದು ಹೆಂಗೆ ಹೇಳಿ? ಮುಷ್ಟಿ ದುರ್ಬಲ ಆಗಬೇಕು ಅಂದ್ರೆ ಏನು ಮಾಡಬೇಕು? ಒಂದೊಂದೇ ಬೆರಳನ್ನು ಕತ್ತರಿಸಬೇಕು. ಈಗ ಪಾಕಿಸ್ತಾನದಲ್ಲೂ ಕೂಡ ಅದೇನೇ ನೋಡಿ, ಬಾಂಗ್ಲಾನ ಕತ್ತರಿಸಿದ ರೀತಿ ಇತ್ತಲ್ಲ ಇಂದಿರಾ ಗಾಂಧಿ, ನಿಜಕ್ಕೂ ಮೆಚ್ಚಬೇಕಾದಂಥ ಸಂಗತಿ. ಎಂಥ ಒತ್ತಡವಿತ್ತ ಆ ಸಂದರ್ಭದಲ್ಲಿ, ಎಂಥ ಒತ್ತಡ! ಅಮೆರಿಕದ ಅಧ್ಯಕ್ಷರನ್ನ ಭೇಟಿ ಮಾಡೋಕ್ಕೆ ಹೋದರೆ ಕಾಯಿಸಿಬಿಟ್ರು ದಿನಗಟ್ಟಲೆ, ಅಂತಹ ಸ್ಥಿತಿನಲ್ಲಿ. ಆದರೆ ನಮ್ಮ ಶಾ ಅದನ್ನು ನಿರ್ವಹಿಸಿದಂಥ ರೀತಿ ಇತ್ತಲ್ಲ, ಸ್ಯಾಮ್ ಮಾಣಿಕ್ ಶಾ ಹೆಂಗಿತ್ತು, ಯಾವ ರೀತಿ ಅದನ್ನು ಯುದ್ಧ ಮಾಡಿದ್ವಿ ನಾವು, ಯಾವ ರೀತಿ ಬಾಂಗ್ಲಾದ ಉದಯ ಆಯಿತು. ಅವರು ದ್ರೋಹಿಗಳೇ, ನಾವು ಹೆಂಗೆ ಹುಟ್ಟಿದ್ವಿ ಅನ್ನೋದೇ ಗೊತ್ತಿಲ್ಲ ಅವರಿಗೆ. ಹೀಗಾಗಿ ಅವರು ಕೂಡ ಭಾರತದ ವಿರುದ್ಧ ಕೆಂಡ ಕಾರ್ತಾರೆ, ಪ್ರಶ್ನೆ ಬೇರೆ. ಆದರೆ ಈಗ ಮತ್ತಷ್ಟು ಅವ್ರನ್ನ ದುರ್ಬಲ ಮಾಡಬೇಕು ಅಂದರೆ ಒಂದೊಂದೇ ಬೆರಳನ್ನು ಕತ್ತರಿಸಬೇಕು. ಒಂದು ಕಡೆಗೆ ಸಿಂಧ್ ಅನ್ನುವಂಥ ಬೆರಳು ಹೋಗಬೇಕು, ಇನ್ನೊಂದು ಕಡೆಗೆ ಬಲೂಚ್ ಅನ್ನುವಂಥ ಬೆರಳು ಹೋಗಬೇಕು, ಆ ಕಡೆಗೆ ಬಾಲ್ಟಿಕ್ ಭಾಗ ಇದೆಯಲ್ಲ ಅದೊಂದು ಬೆರಳು ಬಿಡಬೇಕು. ಬೆರಳಿಲ್ದಿರುವಂಥ ಕೈ ಏನಾಗುತ್ತೆ? ಶಕ್ತಿ ಸಾಮರ್ಥ್ಯ ಇರಲ್ಲ. ಈ ಬಾರಿ ಆಗುವಂಥದ್ದು ಅದನ್ನೇನೆ.